ಎಲ್ರಿಗೂ ನಮಸ್ಕಾರ. ನಾನು ಅನ್ವೇಷ್ ನಿಡ್ಮಾರ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸಿಂಗಾಪುರ್ ಅಡಿಕೆ ಮತ್ತು ಅದರಿಂದ ಆಗುವ ಲಾಭಗಳು, ಅದನ್ನು ನೀವು ನಿಮ್ಮ ಜಾಗದಲ್ಲಿ ಹಾಕಿದರೆ ನಿಮಗೆ ಯಾವ ರೀತಿ ಲಾಭ ಗಳಿಸ್ಬೋದು ಮತ್ತು ಅದಕ್ಕೆ ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಉಂಟು, ಹೀಗೆ ತುಂಬ ಇನ್ಫಾರ್ಮೇಷನ್ ಸಿಂಗಾಪುರ್ ಅಡಿಕೆ ಬಗ್ಗೆ ಕೊಟ್ಟಿದ್ದೆ. ಅದನ್ನು ತೆಗೆಯುವುದನ್ನು ನಿಮಗೆ ತೋರಿಸಿದ್ದೆ ನಾನು. ಈ ವಿಡಿಯೋದಲ್ಲಿ ನಾನು ಸುಲಿಯುವಾಗೆ ನಿಮಗೆ ಟ್ರಿಕ್ಸ್ ಹೇಳಿಕೊಡ್ಬೇಕಂದ್ರೆ, ನಾನು ಒಣಗಿಸುವಾಗೆ ನೀವು ಇದನ್ನು ಒಣಗಿಸಬೇಕಾಗ್ತದೆ. ಇದನ್ನು ಒಣಗಿಸುವುದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ನಾನು. ನೀವು ನಾರ್ಮಲ್ ಅಡಿಕೆ ಒಣಗಿಸೋದಾದರೆ ಕೊಯ್ದು ಬಿಸಿಲಿಗೆ ಒಣಗಿಸಿದರೆ ಆಗ್ತದೆ. ಇದು ಸಹ ಹಾಗೆ ಮಾಡ್ಬೋದು, ಆದರೆ ನಿಮಗೆ ಅದನ್ನು ನೀವು ಸುಲಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೀವು ನಾರ್ಮಲ್ ಅಡಿಕೆಯಾಗಿ ಇದನ್ನು ಒಣಗಿಸಿದರೆ. ಅದಕ್ಕೆ ನಾನೊಂದು ಟ್ರಿಕ್ಸ್ ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಇದನ್ನೆಲ್ಲ ನಾನೀಗ ಗೋಣಿಗೆ ಹಾಕ್ತೇನೆ. ನೋಡಿ, ಇದೆಲ್ಲ ಈಗ ಬಿಟ್ಟಿದೆ. ನೋಡಿ, ಇದನ್ನೆಲ್ಲ ಬಿಚ್ಚಿಸಬೇಕು. ಅಂದರೆ ಈ ಗೋನೆಯಿಂದ ತೆಗಿಬೇಕು ಇದನ್ನು. ಈ ಅಡಿಕೆ ಎಲ್ಲ ತೆಗೆದು ಒಂದು ಗೋಣಿಗೆ ಹಾಕಿದ್ದೇನೆ. ಈಗ ಈ ಅಡಿಕೆಯನ್ನು ಈ ಗೋಣಿಯಿಂದ ನಾನು ಒಂದು ಬಾಲ್ದಿಗೆ ಹಾಕ್ತೇನೆ. ಸ್ವಲ್ಪ ನೀರಿಟ್ಟು, ಇದು ಮುಳುಗುವಾಗಿ ನೀರಿರಬೇಕು. ನೀರಿಟ್ಟು ಆ ಬಾಲ್ದಿಗೆ ಈ ಅಡಿಕೆಯನ್ನು ಹಾಕಬೇಕು. ಮತ್ತು ಯಾಕೆ ಇದನ್ನು ಹಾಕಬೇಕಂದ್ರೆ, ಇದನ್ನು ನೀವು 3 ದಿನ ಹಾಗೆ ಬಿಡಬೇಕು. ನೀರಲ್ಲಿ ಹಾಕಿ 3 ದಿನ ಹಾಗೆ ಬಿಟ್ಟರೆ ಇದು ಸ್ವಲ್ಪ ಕೊಳೆದು ಹೋಗ್ತದೆ. ಅಂದರೆ ಇದರ ಮೇಲೆ ನೋಡಿ, ನೀವು ತೋರಿಸ್ತೇನೆ ನಾನು. ನೋಡಿ, ಇದರ ಮೇಲೆ ನೋಡಿ, ಇದು ಈಗ ಸ್ಮೂತ್ ಉಂಟಿದು ಸ್ವಲ್ಪ. ಈಗ ನೋಡಿ, ಈಗ ಎದ್ದೇಳ್ತದೆ, ಇದರ ಸಿಪ್ಪೆ ಎದ್ದೇಳ್ತದೆ. ಅಂದರೆ ಅದು ಕೆಂಪಿರೋ ಜಾಗ ಮಾತ್ರ, ಅದರ ಒಳಗೆ ಸ್ವಲ್ಪ ಮತ್ತೊಂದು ಲೇಯರ್ ಇರ್ತದೆ. ಆ ಮತ್ತೊಂದು ಲೇಯರ್ ಒಳಗೆ ನಿಮಗೆ ಈ ಅಡಿಕೆ ನೀವು ಹೋದರೆ, ಅಂದರೆ ಈ ಮೇಲೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಕೊಳೆದು ಹೋದರೆ ಆ ಅಡಿಕೆಯನ್ನು ಸುಲಿಲಿಕ್ಕೆ ಸುಲಭ ಆಗ್ತದೆ ನಿಮಗೆ. ನಾನು ಸುಲಿಯುವಾಗ ಸುಲಿಯೋದಿದ್ದರೆ ಅದು ಬೇಗ ಬಿಚ್ಚುತ್ತದೆ. ಹಾಗಾಗಿ ನಾನು ಈ ಅಡಿಕೆಯನ್ನು ಸ್ವಲ್ಪ ನೀರಿಟ್ಟು ಆ ಬಾಲ್ದಿಗೆ ಈ ಅಡಿಕೆಯನ್ನು ಹಾಕ್ತೇನೆ. ಈ ಅಡಿಕೆಯನ್ನು ಹಾಕಿ 3 ದಿನ ಬಿಡಬೇಕು ಕೊಳಿಲಿಕ್ಕೆ. ಕೊಳೆದು, ಅಂದರೆ ಈ ಒಳಗೇನಾಗುವುದಿಲ್ಲ ಇದರ ಹೊರಗಿನ ಪಾರ್ಟ್, ಅಂದರೆ ಈ ರೆಡ್ ಪಾರ್ಟ್ ಮಾತ್ರ ಕೊಳೆದು ಹೋಗ್ತದೆ. ಮತ್ತು ಅದನ್ನು ನೀರಿಂದ ತೆಗೆದು ನಾರ್ಮಲ್ ಅಡಿಕೆಯನ್ನು ಹೇಗೆ ಒಣಗಿಸ್ತೀರಿ ಹಾಗೆ ಇದನ್ನು ನಾರ್ಮಲ್ ಅಡಿಕೆಯಾಗಿ ಒಣಗಿಸಬೇಕು. ಒಣಗಿಸಿ ಮತ್ತೆ ಸುಲಿಯುವ ವಿಧಾನವನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ನಾನು. ಈ ಅಡಿಕೆಯನ್ನು ನಾರ್ಮಲ್ ಅಡಿಕೆಯಾಗಿ ಒಣಗಿಸಿದ್ರೂ ಆಗ್ತದೆ. ಮತ್ತೊಂದು ವಿಷಯ ಅಂತಂದರೆ, ಈ ಅಡಿಕೆಯನ್ನು ನೀವು ಮತ್ತೊಂದು ರೀತಿ ಒಣಗಿಸಲಿಕ್ಕೆ ಆಗ್ತದೆ. ನೀರಿಗೆ ಹಾಕಬೇಕಂತಿಲ್ಲ. ಅಂದರೆ ನೀವು ನಿಮ್ಮ ಮನೆಯಲ್ಲಿ ಹೊಗೆ ಹಾಕುವ ಅಟ್ಟ ಇದ್ದರೆ ಅಟ್ಟದಲ್ಲಿ ಹಾಕಿ ಬಿಡ್ಬೋದು. ಈ ಅಡಿಕೆಗೆ ಜಾಸ್ತಿ ಬಿಸಿಲು ಬೇಡ. ಅಂದರೆ ಒಂದು 10-15 ದಿನದಲ್ಲಿ ಒಣಗಿ ಆಗ್ತದೆ. ಇದು ಪೂರ್ತಿ ಒಣಗಿ ಆಗ್ತದೆ. 10-15 ದಿನ ಸಹ ಬೇಕಂತ ಇಲ್ಲ. ನೀವು ಅದು ಜಾಸ್ತಿ ಬಿಸಿಲಿದ್ದರೆ ನಿಮಗೆ ಬೇಗ ಒಣಗಿ ಹೋಗ್ತದೆ. ನಮ್ಮ ಅಂಗಳಕ್ಕೆಲ್ಲ ಜಾಸ್ತಿ ಬಿಸಿಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ. ನಿಮ್ಮ ಅಂಗಳಕ್ಕೆ ಜಾಸ್ತಿ ಬಿಸಿಲಿದ್ದರೆ ಬೇಗ ಒಣಗಿ ಆಗ್ತದೆ. ಈ ಅಡಿಕೆ ಮತ್ತೊಂದು ರೀತಿ ಒಣಗಿಸೋದು ಹೇಗೆ ಅಂದರೆ, ನಿಮ್ಮ ಮನೆಯಲ್ಲಿ ಹೊಗೆ ಅಟ್ಟ ಇದ್ದರೆ ಆ ಅಟ್ಟದಲ್ಲಿ ಇದನ್ನು ಹಾಕಿ ಬಿಡ್ಬೋದು. ಅದಲ್ಲೇ ಸ್ವಲ್ಪ ಬಿಸಿಲು ತಾಗುವುದಿಲ್ಲ ಅದಕ್ಕೆ. ಹಾಗಾಗಿ ಸ್ವಲ್ಪ ಅಲ್ಲೇ ಕೊಳೆದು ಮತ್ತು ಅಲ್ಲೇ ನಿಮಗೆ ಹೊಗೆಯಲ್ಲಿ ಅದು ಬಿಸಿಯಾಗಿ ಒಣಗಿ ಹೋಗ್ತದೆ. ಹಾಗೆ ಆದರೆ ಬಿಚ್ಚಿಸಲಿಕ್ಕೆ ಸುಲಭ ಆಗ್ತದೆ. ಇದು ಒಣಗಿ ಆದಮೇಲೆ ನಿಮಗೆ ನಾನು ಸುಲಿಯುವುದು ಹೇಗೆ ಅಂತ ನನ್ನ ಟ್ರಿಕ್ಸಲ್ಲಿ ಹೇಳಿಕೊಡ್ತೇನೆ. ನನ್ನ ಟ್ರಿಕ್ಸ್ ನಿಮಗೆ ಬೆಸ್ಟ್ ಅಂತ ಅನ್ನಿಸ್ಬೋದು ಅಂತ ನನಗೆ ಅನ್ನಿಸ್ತದೆ. ಯಾಕೆ ಅಂದರೆ, ಬೇರೆ ನೀವು ಕೈಯಲ್ಲಿ ಸುಲಿತೀರಿ ಅಂದರೆ ಇದನ್ನು ಸುಲಿಲಿಕ್ಕೆ ತುಂಬ ಹೊತ್ತು ಬೇಕು ಮತ್ತು ತುಂಬ ಎಫರ್ಟ್ ಬೇಕು. ಉಗುರಲ್ಲೇ ಬಿಚ್ಚುತ್ತದೆ, ಹಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಸುಲಿಲಿಕ್ಕೆ. ನಾನು ಸುಲಿಯುವಾಗ ನೀವು ಇದನ್ನು ಸುಲಿದ್ರೆ ನಿಮಗೆ ಇದನ್ನು ಬೇಗ ಒಂದು 10 ನಿಮಿಷದಲ್ಲಿ ಸುಲಿದಾಗ್ತದೆ ನಿಮಗೆ. ಹಾಗಾಗಿ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವ ವೀಡಿಯೋಸ್ ನಿಮಗೆ ತಲುಪ್ತದೆ.